ನನ್ ಗಂಡನ್ ಸಾಯಿಸಿದ್ಯಲ್ಲ ನಾನ್ ಬೇರೆ ಬದಿಕೋ ಮಾರ ಏನ ಹಮೇ ಬಿ ಮಾರೋ ಅಂತ ನಾನು ಅವನು ಕಿರ್ಚಿದ್ವಿ. ಅವನು ಆಚೆ ಹೋಗ್ತಿದ್ದವನು ತಿರುಗ್ಬಿಟ್ಟು ನೈ ಮೋದಿಕೋ ಬದದೋ ಅಂತ ಹೇಳಿ ಹೋದ. ಆಮೇಲೆ ತುಂಬಾ ಕ್ರೂರವಾಗಿ ನಮ್ಮನೆಯವರಿಗಾದ್ರೂ ದೂರದಿಂದ ತಾಗಿಕೊಂಡು ಕೆಲವರಿಗೆಲ್ಲ ಹಣೆಗೆ ಇಲ್ಲಿಗೆ ಹೊಡೆದಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು. ಆಮೇಲೆ ಯಾವಾಗ್ಲೂ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿರೋದು. ಅವ್ರು ತುಂಬಾ ಜನ ಸಾಯಿಸ್ಬೇಕು ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ಎಲ್ಲರನ್ನೂ ಸಾಯಿಸ್ಬೋದಿತ್ತು. 200 ಜನರು ಸಾಯ್ತಾ ಇದ್ರೆ, ಯಾಕಂದ್ರೆ 400 ಜನ ಇದ್ರೆ ಜಾಸ್ತಿ ಜನ ಸಾಯಿಸ್ಬೇಕು ಅಂತಿದ್ರೆ ಅವ್ರು ಸಾಯಿಸ್ತಾ ಇದ್ರು. ಬಟ್ ನಾವೆಲ್ಲ ಆರಾಮಾಗಂದ್ರೆ ಏನ್ ಮಾಡುದು ಅಂತ ತೋರ್ಸ್ದೆ ಕಿರ್ಚಿ ಓಡಾಡ್ತೀರಿ. ನಮಗೆ ಏನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೇ ಓಡಾಡ್ತಿದ್ದವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸರು ಹೇಗಿರ್ತೀವಿ ನಮ್ಗೆ ಅದನ್ನ ನೋಡಿ ಇವ್ರು ಹಿಂದೂನ ಏನು ಅಂತ ಇದಾಗಿ ಅದನ್ನು ಮಾಡಿದ್ದಾರೆ. ನನ್ನ ಹತ್ರ ಬೇರೆ ಯಾರು ಏನು ಮಾತಾಡ್ಲಿಲ್ಲ, ನಾನೇ ಅವ್ರ ಹತ್ರ ಮಾತಾಡಿರೋದು. ಅದ್ಬಿಟ್ಟು ಕೆಲವರಿಗೆಲ್ಲ ಏನೋ ಕ್ವಶನ್ಸ್ ಎಲ್ಲ ಕೇಳಿ ಏನೇನೋ ಮಾಡಿದಾರಂತೆ. ಬಟ್ ನನಗೆ ಹತ್ರ ಆಗಿಲ್ಲ. ಇಷ್ಟು ನಡೆದಿದ್ದು. ಆಮೇಲೆ ಆಕ್ಚುಲಿ 1 hour ಅಲ್ಲಿ ಯಾರು ಹೆಲ್ಪಿಗೆ ಬರಲಿಲ್ಲ. ಅಂದ್ರೆ ಅಲ್ಲಿ ಬರಕ್ಕೂ ಆಗಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಆಕ್ಚುಲಿ ಮುಂಚೆನೆ ಇರ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ. ಅದಷ್ಟು ಈಸಿಯಾದ ದಾರಿ ಅಲ್ಲ ಹೋಗಕ್ಕೂ ಬರಕ್ಕೂ ಅಂತದ್ ನೋಡೇನೆ ಟಾರ್ಗೆಟ್ ಮಾಡಿರೋದು. ಬಟ್ ಇನ್ ಮುಂದೆ ಯಾರು ನಾವು ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಹೋಗಿರ್ತೀವಿ. ನಂತರ ತುಂಬಾ ಫ್ಯಾಮಿಲಿ ಸಫರ್ ಪಟ್ಟಿದೆ, ಕಣ್ಣೆದ್ರಿಗೆ ನೋಡಿದೀವಿ, ರಕ್ತ ನೋಡಿದೀವಿ ಅಂದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಕರೆಕ್ಟ್ ನೋಡಿಲ್ಲ. ಯಾರು ಹೆಲ್ಪ್ ಬಂದ್ರು ಮೇಡಮ್? 1 hour ತನಕ ಯಾರು ಹೆಲ್ಪ್ ಬರ್ಲಿಲ್ಲ. ಆಮೇಲೆ ಯಾರು ಬಂದ್ರು? ಆಮೇಲೆ ಲೋಕಲೈಟ್ಸ್ ಅವರು ಮುಸ್ಲಿಮ್ಸ್ ಏನೆ, ಲೋಕಲೈಟ್ಸ್ 4 ಜನ ಬಂದ್ರು. 2 ಅಲ್ಲಿ ಮೇಲ್ಗಡೆನೆ ಇದ್ರು, ಇನ್ನ 2 ನನ್ನನ್ನು ನನ್ನ ಮಗನ ಕೆಳಗೆ ಕರ್ಕೊಂಡ್ಬಂದು ಹಾಸ್ಪಿಟಲ್ ವರೆಗೆ ಬಿಟ್ಟು. ಅವ್ರ ಹೆಸರು ನಾನು ಮಾಡ್ತಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ದಯಮಾಡಿ ಮನೆ ಹತ್ರ ಬರಬೇಡಿ ಪ್ಲೀಸ್.